ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಜೂನ್ 1ನೇ ತಾರೀಕು ಗುರು ಮಿಥುನದಿಂದ ಕಟಕಕ್ಕೆ ಸಂಚಾರ ಮಾಡ್ತಾನೆ. ಎಲ್ಲರಿಗೂ ಗೊತ್ತಿದೆ. ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ 5 ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಗುರುಬಲವಿದೆ, ಅಭಿವೃದ್ಧಿ, ಸಂತಾನ, ಮದುವೆ, ಕೆಲಸದಲ್ಲಿ ಅದೃಷ್ಟ, ಆರೋಗ್ಯದ ವೃದ್ಧಿ ಎಲ್ಲ ಯಾವ ರೀತಿ ಆಗತ್ತೆ ಅಂತ ಇಂದಿನ ತಿಳಿಸ್ಕೊಟ್ಟಿದ್ದೆ. ಹಾಗೆ ಸಣ್ಣದೊಂದು ಹಿಂಟ್ ಕೊಟ್ಟಿದ್ದೆ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಗುರು ಸಂಚಾರದಿಂದ ಯಾವ ರಾಶಿಯವರಿಗೆ ಕೆಟ್ಟದಾಗತ್ತೆ, ಅಶುಭ ಕಾದಿದೆ, ಎಚ್ಚರಿಕೆಯ ಹೆಜ್ಜೆ ನೆಡತಕ್ಕಂಥದ್ದು ಅಂತ ಅದನ್ನ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ 4 ರಾಶಿಯವರಿಗೆ ಗುರು ಸಂಚಾರದಿಂದ ಪರೀಕ್ಷೆಗಳು, ಅಶುಭ ಫಲ, ನಾನಾ ರೀತಿಯ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂತಹ ಸ್ವಲ್ಪ ಕಠಿಣದ ದಾರಿ ಈ 4 ತಿಂಗಳಾಗಿರುತ್ತೆ. ಪ್ರಮುಖವಾಗಿ ಯಾವ 4 ರಾಶಿಯವರಿಗೆ ಗುರು ಸಂಚಾರದಿಂದ ಸ್ವಲ್ಪ ಕಂಟಕ ಕಷ್ಟವಾಗುತ್ತಪ್ಪ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಕಟಕ ರಾಶಿ, ಸಿಂಹ ರಾಶಿ, ಹಾಗೆಯೇ ಧನುಸ್ಸು ರಾಶಿ, ಕುಂಭರಾಶಿ. ಈ 4 ರಾಶಿಯವರು ಈ 4 ತಿಂಗಳು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು. ಯಾಕೆ ಈ 4 ರಾಶಿಯವರು ಸ್ವಲ್ಪ ಜಾಗೃತವಾಗಿರ್ಬೇಕು? 5 ರಾಶಿಯನ್ನು ಹೇಳಿದ್ರಿ, ಇಲ್ಲಿ 4 ರಾಶಿ ಹೇಳ್ತಾ ಇದೀವಿ, 9 ರಾಶಿ ಆಯ್ತು. ಮಿಕ್ಕ 3 ರಾಶಿಗಳು ಮಿಶ್ರ ಫಲ, ಕಡೆ ಲಾಭವೂ ಇರುತ್ತೆ ನಷ್ಟವೂ ಇರುತ್ತೆ, ಬ್ಯಾಲೆನ್ಸ್ ಮಾಡ್ಕೊಂಡ್ಬೋದು. ಈ 4 ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ಜಾಸ್ತಿ ವಹಿಸ್ಕೊಳ್ತಕ್ಕಂಥದ್ದು. ಕಷ್ಟ, ನಿಷ್ಠೂರ, ಸಾಲಬಾಧೆ, ಜನರ ವಿರೋಧ, ಕೋರ್ಟು ಕಚೇರಿ ವ್ಯಾಜ್ಯಗಳು, ಅನಿರೀಕ್ಷಿತ ಲಾಸಸ್ ಈ 4 ರಾಶಿಗಳು ಖಂಡಿತ ಜಾಸ್ತಿ ಆಗತ್ತೆ. ಪರೀಕ್ಷಾ ಸಮಯ ಅಂತ ಕೂಡ ಹೇಳಿದ್ರೆ ತಪ್ಪಲಾರದು. ಯಾಕೆ? ಯಾವ ರಾಶಿ ಗುರು ಹೋಗ್ತಾನೋ ಅವ್ರಿಗೆ ನಾನಾ ರೀತಿಯ ತೊಂದರೆಗಳಾಗತ್ತೆ. ಎಕ್ಸಾಂಪಲ್ ಮಿಥುನ ರಾಶಿಯವರು ನೀವೇ ಕೇಳಿ, ನಾನು ಹೇಳೋದೇ ಬೇಡ, ಅವರೇ ಹೇಳ್ತಾರೆ ಲಾಸ್ಟ್ ಇಯರ್ ಹೇಗಿತ್ತಪ್ಪ ಅಂತ. ಅದೇ ರೀತಿ ಕಟಕ ರಾಶಿಗೆ ಬಂದಾಗ ಯಾವ ರೀತಿ ಸಮಸ್ಯೆಗಳು ಕೊಡ್ತಾನೆ ಅಂತ ತಿಳಿಸ್ಕೊಡ್ತೇನೆ. ಸಿಂಹ ರಾಶಿಗೆ ವ್ಯಯಸ್ಥಾನ, ಮೊದಲು ಗುರುಬಲವಿತ್ತು, ಎಲ್ಲ ಮುಟ್ಟಿದೆಲ್ಲವೂ ಕೂಡ ಒಂದಷ್ಟು ಚಿಹ್ನೆಗಳಾಗಿದೆ. ಅವರಿಗೆ ಅಭಿವೃದ್ಧಿನ ಕಾಣಿದ್ದಾರೆ. ಎಷ್ಟೋ ಜನ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ, ನೆಮ್ಮದಿಯ ಜೀವನವನ್ನ ಕಟ್ಕೊಂಡಿರ್ತಾರೆ. ಅಂತವರಿಗೆ ದೊಡ್ಡ ಬಿರುಗಾಳಿ ಈ 4 ತಿಂಗಳು ಎದುರಾಗತಕ್ಕಂಥದ್ದು. ಇನ್ನು ಧನುರಾಶಿಯವರಿಗೆ ಕೆಲಸ ಕಳ್ಕೊಳ್ತಕ್ಕಂತಹ, ಕೆಲಸದಲ್ಲಿ ಹಿಂದೆ ಮುಂದೆ ಆಗತಕ್ಕಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಅದೇ ರೀತಿ ಕುಂಭರಾಶಿ ಗುರುಬಲ ಇತ್ತು, 7.5 ಇನ್ನೂ 1 ವರ್ಷ ಆಸುಪಾಸಿನಲ್ಲಿದೆ, ಆದ್ರೂ ಕೂಡ ನಾನಾ ರೀತಿ ಸಂಕಷ್ಟವನ್ನು ಎದುರಿಸ್ತೀರಾ. ಈ ಇಷ್ಟು ಫಲಗಳು ನಿಮಗೆ ಕಾದಿರತಕ್ಕಂಥದ್ದು ಈ 4 ರಾಶಿಯವರಿಗೆ. ಬಿಟ್ಟ ಇನ್ನು 3 ರಾಶಿಗಳು ಯಾವ್ದಪ್ಪ ಅಂತ ನೋಡೋದಾದ್ರೆ ಒಂದು ಮೇಷ, ವೃಷಭ, ತುಲಾರಾಶಿ. ಮೇಷರಾಶಿಯವರಿಗೂ ಅಷ್ಟೇ ಗುರುಬಲ ಇರೋದಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಮನಸ್ತಾಪಗಳಾಗತ್ತೆ. ವೃಷಭ ರಾಶಿಯವರು ಇಡೀ ಸಂಪೂರ್ಣ ವರ್ಷ ಎಚ್ಚರಿಕೆಯಿಂದಿರಿ. ಹಿಂದಿನ ವರ್ಷ ತುಂಬಾ ಜನಕ್ಕೆ ಇಂಕ್ರಿಮೆಂಟ್ ಸಿಕ್ಕಿರುತ್ತೆ, ಕೆಲಸದಲ್ಲಿ ಬಡ್ತಿ ಆಗಿರುತ್ತೆ, ಮುಟ್ಟಿದಲ್ಲೂ ಚಿನ್ನ. ಜೂನ್ ವರೆಗೂ ನೀವು ಅನ್ಕೊಂಡಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡಿರ್ತೀರಿ, ಆದ್ರೆ ಜೂನ್ ನಂತರ ಕಬ್ಬಿಣದ ಕಡಲೆ ಆಗಿರುತ್ತೆ. ವಯಸ್ಸ ವರ್ಷ ನಿಮಗೆ ವೃಷಭ ರಾಶಿಯವರಿಗೆ. ಎಷ್ಟೋ ಜನ ಕೆಲಸ ಕಳ್ಕೊಳತಕ್ಕಂಥ ಅಂಚಿಗೆ ಬಂದ್ರು ಕೂಡ ಎಚ್ಚರಿಕೆಯನ್ನ ವಹಿಸುವಂತರಾಗಿ ಮತ್ತೆ ಆಲಸ, ಹಿಂದಿನ ವರ್ಷ ತುಂಬಾ ಚೆನ್ನಾಗಿತ್ತು, ಈ ವರ್ಷ ನಂಗೆ ನಡೆದು ಬಿಡುತ್ತೆ ಅಂತ ಮನಸ್ಥಿತಿ ತಲೆಗೇನಾರ ಇದೊಟ್ಟೋಗ್ಬಿಟ್ಟಿದ್ರೆ ವಿಷಬೀಜವಾಗಿ ಖಂಡಿತ ಜೀವನದಲ್ಲಿ ಸಂಕಷ್ಟ ಎದುರಿಸ್ತೀರಿ. ಇನ್ನು ತುಲಾರಾಶಿಯವರು ಅಷ್ಟೇ, ಸ್ವಲ್ಪ ಕೌಟುಂಬಿಕ ಕಲಹಗಳು, ಕೆಲಸದಲ್ಲಿ ವಿರೋಧ ಸ್ವಲ್ಪ ಜಾಸ್ತಿ ಕಾಡಿಸುತ್ತೆ, ಜಾಗ್ರತೆ ಎಂದಿರಿ. ಪ್ರಮುಖ 4 ರಾಶಿಗಳಾದಂತಹ ಪ್ರಮುಖ ರಾಶಿ ಕಟಕ. ಕಟಕ ರಾಶಿಗೆ ಗುರು ಬಂದಿರೋದ್ರಿಂದ ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗುತ್ತೆ. ಫಸ್ಟ್ ಆರೋಗ್ಯದಲ್ಲಿ ಏರುಪೇರು ಆಗತಕ್ಕಂಥದ್ದು. ಎಷ್ಟೇ ಆರೋಗ್ಯಕರವಾಗಿದ್ರು ಕೂಡ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಟೆನ್ಷನ್ ತಂದು ಕೊಟ್ಬಿಡುತ್ತೆ. ಅನಿರೀಕ್ಷಿತವಾಗತಕ್ಕಂಥ ಸಾಲ, ಲಾಸಸ್ ಆಗುತ್ತೆ ನಿಮಗೆ ಈ 4 ತಿಂಗಳು. ನೀವು ಅನ್ಕೊಂಡ್ರೆ ಇರೋದಿಲ್ಲ. ಮನೆಯಲ್ಲಿ ಜಂಜಾಟ, ಮನಸ್ತಾಪ, ಮನೆಗೆ ಹೋಗ್ಬಾರ್ದಪ್ಪ, ಮನೆಗೆ ಹೋದ್ರೆ ನಾನಾ ಟೆನ್ಷನ್ಸ್ಗಳು, ಸುಮ್ಮನೆ ಸಾಕಾಗ್ಬಿಡುತ್ತೆ. ಮನೆ ಅಂದ್ರೆ ನೆಮ್ಮದಿ ಅಂತ ಹೇಳ್ತಾರೆ, ಆದ್ರೆ ಮನೆಗೆ ಹೋದ್ರೆ ನೆಮ್ಮದಿ ಹಾಳಾಗತ್ತೆ ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರು ಕೂಡ ಲಾಭದಾಯಕ, ಸ್ವಲ್ಪ ಕಷ್ಟ, ಎಲ್ಲವೂ ಕೂಡ ಹೊಸ ಚಾಲೆಂಜ್ಗಳು ನಿಮಗಾಗಿ ಕಾಯ್ಕೊಂಡಿರುತ್ತೆ ಈ 4 ತಿಂಗಳು. ಅನ್ಕೊಂಡಿರ್ತಕ್ಕಂಥ ಕೆಲಸಗಳು ಯಾವುದೇ ಕಾರಣಕ್ಕೂ ಅಂದುಕೊಂಡಂತ ಸಮಯದಲ್ಲಿ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ ಕಟಕ ರಾಶಿಯವರು. ತುಂಬಾ ಸಾಲ ಬಾಧೆಗಳು ಸಿಗಾಕೊಳ್ಳತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಣಕಾಸಿನ ವಿಚಾರವಾಗಿ ಜಾಗೃತವಾಗಿರಿ. ಆಸ್ತಿ ಪಾಸ್ತಿ ವಿಚಾರಕ್ಕೆ ವ್ಯಾಜ್ಯಗಳು, ಮನಸ್ತಾಪಗಳು, ಕೋರ್ಟು ಕಚೇರಿ ಇರತಕ್ಕಂಥ ಸನ್ನಿವೇಶ ಕೂಡ ಸೃಷ್ಟಿ ಆಗ್ಬೋದು. ದುಂದು ವೆಚ್ಚವನ್ನು ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟು ಮಿತವಾಗಿ ಖರ್ಚು ಮಾಡಕ್ ಸಾಧ್ಯವೋ ಅಷ್ಟು ಮಿತವಾಗಿ ಖರ್ಚು ಮಾಡತಕ್ಕಂಥದ್ದು. ಇಲ್ಲಾಂದ್ರೆ ಹಣಕಾಸಿನ ಮುಂಗಟ್ಟನ್ನು ಎದುರಿಸಬೇಕಾಗತ್ತೆ. ಅಂದ್ರೆ ಈ 4 ತಿಂಗಳು ಕಟಕ ರಾಶಿಯವರಿಗೆ ಅಷ್ಟು ಶುಭದಾಯಕವಲ್ಲ. ಇನ್ನು 2ನೇ ರಾಶಿ ಬರತಕ್ಕಂಥ ಸಿಂಹ. ವ್ಯಯಸ್ಥಾನ 12ನೇ ಸ್ಥಾನದಲ್ಲಿ ಗುರು ಬಂದ್ಬಿಡ್ತಾನೆ. ಹೇಗಿರುತ್ತಪ್ಪ ಅಂದ್ರೆ ಹಿಂದಿನ ವರ್ಷ ಭಗವಂತ ಏನು ಬಂಪರ್ ಆಗಿ ಲಾಟ್ರಿ ಆಗಿ ನೀವು ಕೇಳಿಲ್ಲ ಅಂದ್ರೆ ಕೊಟ್ಟಿದ್ನಲ್ಲ ಕೆಲವೊಂದನ್ನ,
ಈ ಸಮಯದಲ್ಲಿ ಅದನ್ನು ಅನುಭವಿಸತಕ್ಕಂಥದ್ದಾಗೋದಿಲ್ಲ. ದಾಯಾದಿಗಳೊಂದಿಗೆ ಕಲಹ, ಕುಟುಂಬದಲ್ಲಿ ಅಶಾಂತಿ, ಆಡತಕ್ಕಂಥ ಮಾತುಗಳಿಂದ ವೈರಿಗಳು ನಿಷ್ಠುರಗಳು ಜಾಸ್ತಿ ಆಗತಕ್ಕಂಥದ್ದು, ನೆಮ್ಮದಿ ಹಾಳಾಗತಕ್ಕಂಥದ್ದು, ಆರೋಗ್ಯದಲ್ಲಿ ಏರುಪೇರು, ಸಣ್ಣ ಪುಟ್ಟ ವಿಚಾರಕ್ಕೂ ದೊಡ್ಡ ಬಂಡಿಯ ತಲೆ ಮೇಲೆ ಬಿದ್ದಿದೆ ಅಂತ ಹೇಳಿ ಘಾಸಿ ಆಗತಕ್ಕಂಥ ಸನ್ನಿವೇಶ. ಇಂತೆಲ್ಲ ಕಷ್ಟವನ್ನ ಸವಾಲನ್ನ ಸಿಂಹ ರಾಶಿ ಎದುರಿಸಬೇಕಾಗತ್ತೆ ಈ 4 ತಿಂಗಳು. ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ. ಹಿಂದಿನ ವರ್ಷ ನೀವು ಅನ್ಕೊಂಡೇ ಇರಲಿಲ್ಲ, ಇಲ್ಲ ಒಂದ್ ಕಡೆ ಚೆನ್ನಾಗಿ ಸೆಟ್ಲ್ ಆಗ್ತೀನಿ, ಚೆನ್ನಾಗಿ ಒಂದ್ ಕಡೆ ಸ್ಯಾಲ್ರಿ ಬರುತ್ತೆ, ಒಂದ್ ಒಳ್ಳೆ ಮನೆ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ಇದೇ ಜಂಜಾಟ ಜೀವನ ಈ ವರ್ಷ ಕಳೆದ ಬಳಿ ಮುಂದಿನ ವರ್ಷ ನೋಡ್ಕೋಣ ಅಂತ ನಿಮಗೆ ನೀವೇ ಕೆಲವರು ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿದ್ರಿ. ಆದ್ರೆ ಭಗವಂತ ನಿಮ್ಗೆ ಒಳ್ಳೆ ಶುಭವನ್ನೇ ಕೊಟ್ಟಿದ್ದಾನೆ. ಹಿಂದಿನ ವರ್ಷ ಅನಿರೀಕ್ಷಿತವಾಗಿ ಲೈಫ್ ಒಂಥರ ಸೆಟಲ್ ಆಗ್ತಾ ಇದೆ, ನೆಮ್ಮದಿಯನ್ನ ಕಾಣ್ಕೊಳ್ತಾ ಇದೀರಿ, ಬದಲುಗೊಳಿಸ್ಕೊಂಡ್ರೆ ಜೀವನ ತುಂಬಾ ಸುಂದರವಾಗಿದೆ ಅಂತ ಎಷ್ಟೋ ಜನ ನಿಮ್ಮ ಮನಸ್ಸನ್ನ ಕೇಳಿ ಖಂಡಿತ ಹೌದು ಅಂತ ಹೇಳುತ್ತೆ. ಆದ್ರೆ ಈ ವರ್ಷ ಆ ರೀತಿ ಇರೋದಿಲ್ಲ ನಿಮಗೆ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಈ 4 ತಿಂಗಳು ಅನುಭವಿಸತಕ್ಕಂಥದ್ದು ಆಗೋದಿಲ್ಲ. ಸಮಸ್ಯೆಗಳ ಆಗಾರವೇ ನಿಮ್ಮ ಸಾಲ ಆಗಿ ಒಂದಿಂದ್ರೆ ಬಂತ ಹೋಗ್ಬಿಡತ್ತೆ. ಹೇಗ್ 4 ತಿಂಗಳು ಕಳೀತು ಅಂತಾನೆ ಗೊತ್ತಾಗಲ್ಲ, ಕಳೆದ್ರೆ ಫಸ್ಟ್ ಸಾಕಪ್ಪ ಅಂತ ಮನಸ್ಸು ಅನಿಸ್ತಿರುತ್ತೆ. ಬರೀ ಟೆನ್ಷನ್ಸು, ನೋವು, ದುಃಖ, ಮನಸ್ತಾಪ ಇದೇ ರೀತಿ ಈ 4 ತಿಂಗಳು ಕಳೆಯತಕ್ಕಂಥದ್ದಾಗ್ಬಿಡುತ್ತೆ. ಪ್ರಮುಖವಾಗಿ ನಿಷ್ಠೂರವನ್ನ ಜಾಸ್ತಿ ಮಾಡ್ಕೊಳ್ಬೇಡಿ, ವಾದಗಳನ್ನ ಮಾಡಬೇಡಿ ಜನರೊಂದಿಗೆ. ಎಷ್ಟೋ ಸರಿ ನಾವು ಸೋಲತಕ್ಕಂಥ ಸಣ್ಣ ಸೋಲುಗಳು ಭವಿಷ್ಯದಲ್ಲಿ ದೊಡ್ಡ ಗೆಲುವಿನ ಮೆಟ್ಲಿಗೆ ಒಂದು ಬುನಾದಿ ಆಡತ್ತೆ. ಕ್ಷಣಿಕ ಸೋತ್ಬಿಡಿ, ನಿಮ್ ತಪ್ಪಿಲ್ಲ ಅಂದ್ರೂ ಸೋತ್ಬಿಡಿ. ಹಣೆ ಬರ ಹೇಳ್ತಿರ್ತೀವಿ ಗೊತ್ತಾ, ನನ್ನ ಟೈಮೇ ಚೆನ್ನಾಗಿಲ್ಲ, ಏನ್ ಮಾಡಿದ್ರು ಕೂಡ ಸುಮ್ಮನೆ ಅದೇ ಬರ್ತಾನೆ ಇರುತ್ತೆ ಅಂತ. ಸದ್ಯಕ್ಕೆ ಸೋಲಿ, ನೀವೇನ್ ಸೋತಿರ್ತೀರ, ನಿಮ್ಮ ಗೆಲುವಿನ ಪ್ರಮುಖ ಮೆಟ್ಟಲು ಆ ಸೋಲೆ ಆಗಿರತಕ್ಕಂಥದ್ದು ಸಿಂಹ ರಾಶಿಯವರಿಗೆ. ಇನ್ನು 3ನೇ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯಿಂದ ಗುರು 8ನೇ ಸ್ಥಾನ ಅಂದ್ರೆ ಅಷ್ಟಮ ಸ್ಥಾನದಲ್ಲಿರತಕ್ಕಂಥದ್ದು. ಕೆಲಸದಲ್ಲಿ ನಾನಾ ರೀತಿಯ ಕಿರಿಕಿರಿಯನ್ನ ಧನುಸ್ಸು ರಾಶಿಯವರು ಈ 4 ತಿಂಗಳು ಅನುಭವಿಸತಕ್ಕಂಥದ್ದಾಗತ್ತೆ. ಕೆಲಸ ಬಿಟ್ರೆ ಸಾಕಪ್ಪ, ತುಂಬಾ ಪ್ರೆಷರು, ತುಂಬಾ ಎಕ್ಟಿಕ್ ಕೆಲಸ ಆಗ್ತಾನೆ ಇಲ್ಲ ಅಂತ ತುಂಬಾ ಜನ ವ್ಯಥೆಯನ್ನ ಪಡ್ತೀರಿ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿನ ಕಾಣತಕ್ಕಂಥ ಪರಿಚಿಕ್ಕಿ ಆಗತ್ತೆ. ಎಷ್ಟೋ ಜನ ಕೆಲಸ ಕಳ್ಕೊಳ್ಬೋದು. ಕೆಲಸ ಮಾಡತಕ್ಕಂಥ ಸ್ಥಳದಲ್ಲಿ ವಾತಾವರಣ ಸಂಪೂರ್ಣ ಹಾಳಾಗಿ ಕೆಲಸಕ್ಕೆ ಹೋಗಬಾರದು, ವಿಧಿ ಇಲ್ಲದೆ ಕೆಲಸಕ್ಕೆ ಹೋಗ್ತಾ ಇದೀನಿ ಅಂತ ಮನಸ್ಥಿತಿ ಬರುತ್ತೆ. ಸ್ನೇಹಿತರೊಂದಿಗೆ, ಹಿತೈಷಿಗಳೊಂದಿಗೆ ಬಾಂಧವ್ಯ ವೃದ್ಧಿ ಆಗಲ್ಲ, ಕಟ್ಟಾಗತಕ್ಕಂಥದ್ದಾಗತ್ತೆ. ಧನುಸ್ಸು ರಾಶಿಯವರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ, ಆತಂಕ, ವಿಘ್ನ ಜಾಸ್ತಿ ಇರತಕ್ಕಂಥದ್ದು ನಿಮಗೆ. ಅಂದ್ರೆ ಈ 4 ತಿಂಗಳು ಪರೀಕ್ಷೆಯ ಮಂತಾಗಿರುತ್ತೆ, ಅಂದ್ರೆ ಪರೀಕ್ಷೆ ಎದುರಿಸತಕ್ಕಂಥ ತಿಂಗಳುಗಳಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯನ್ನು ಮುಂದುವರಿರಿ. ಕೊನೆಯ ರಾಶಿ ಸ್ವಲ್ಪ ಮಟ್ಟಿಗೆ ಗ್ರಾಚಾರಗಳನ್ನ ಪರೀಕ್ಷೆ ಎದುರಿಸತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಕುಂಭರಾಶಿ. ಕುಂಭರಾಶಿಯವ್ರಿಗಂತೂ ಸಾಕಾಗ್ಬಿಟ್ಟಿದೆ. ಇನ್ನು 7.5 ಮುಗುದಿಲ್ಲ. ಜೀವನ ಈಗ ಸರಿ ದಾರಿಗೆ ಬರ್ತಾ ಇದೆ ಅಂತ ಹೇಳೋಷ್ಟರಲ್ಲೇ ಗುರುವಿನ ಬಲವಿಲ್ಲ. ಗುರು ಷಷ್ಠ ಸ್ಥಾನ 6ನೇ ಸ್ಥಾನಕ್ಕೆ ಬರ್ತಾನೆ. ನಾನಾ ರೀತಿಯ ರೋಗ ರುಜಿನಗಳು, ಅಪವಾದಗಳು, ಅನುಮಾನಗಳು ನಿಮ್ಮನ್ನ ಕಾಡ್ಸತಕ್ಕಂಥದ್ದು. ಯಥೇಚ್ಛವಾಗಿ ಕೆಲಸ ಕಾರ್ಯದಲ್ಲಿ ನಷ್ಟವಾಗತಕ್ಕಂಥದ್ದು, ಹಣವನ್ನ ಕಳ್ಕೊಳ್ಳತಕ್ಕಂಥ ಚಾನ್ಸಸ್ಗಳಿರುತ್ತೆ. ನಂಬಿಕೆಯನ್ನ ಕಳ್ಕೊಳ್ತೀರಿ, ವಿಶ್ವಾಸವನ್ನ ಕಳ್ಕೊಳ್ತೀರಿ, ನೆಮ್ಮದಿಯನ್ನ ಕಳ್ಕೊಳ್ತೀರಿ. ಪ್ರಮುಖವಾಗಿ ಜೀವನಕ್ಕೆ ಬೇಕಾಗಿರೋದು ವ್ಯಕ್ತಿಗಿದೆ, ಇದನ್ನೇ ಕಳ್ಕೊಂಡ್ರೆ ಹೇಗಪ್ಪ ಅಂತೇಳಿ ಪ್ರತಿಯೊಬ್ರು ಕೂಡ ಅನ್ನಿಸ್ತಿರುತ್ತೆ. ಆಲ್ರೆಡಿ 7.5 ತುಂಬಾ ಇಂಡಿರಿಪೆ ಮಾಡಿಬಿಟ್ಟಿದೆ ಜೀವನವನ್ನ. ನಿಮ್ಮ ಕರ್ಮವನ್ನು ನೀವೇ ನೋಡ್ಕೊಂಡು ಸಾಕಾಗ್ಬಿಟ್ಟಿದ್ದೀರಿ. ಯಾವಾಗ ಶುಭವನ್ನ ಅಭಿವೃದ್ಧಿ ನೋಡ್ತೀರಾ ಅಂತೇಳಿ ಅಪೇಕ್ಷೆ ಮಾಡ್ತಾ ಇದ್ದೀರಾ. ಸ್ವಲ್ಪ ಈ 4 ತಿಂಗಳು ಜಾಗ್ರತೆ ಎಂದಿರಿ. ಇಲ್ಲದಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಎಡವಟ್ಟಿನಿಂದ ಎಲ್ಲವೂ ಕೂಡ ಸರಿ ಹೋಗ್ತಿದ್ದು ಕೂಡ ಸ್ಟಾಪ್ ಆಗಿ ಎಲ್ಲ ಹಾಳಾಗ್ಬಿಡತಕ್ಕಂಥ ಚಾನ್ಸಸ್ಗಳಿರುತ್ತೆ. ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಚಾನ್ಸಸ್ ಕಮ್ಮಿ ಆಗ್ಬಿಡುತ್ತೆ. ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ಬಿಡುತ್ತೆ. ಯಾವ್ದನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಯಾವ್ದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದೇ ಗೊತ್ತಾಗತಕ್ಕಂಥದ್ದಲ್ಲ. ಸಂತಾನದ ಅಪೇಕ್ಷೆ ಇದ್ದವರು ಕೂಡ ಸ್ವಲ್ಪ ಸಂತಾನ ಡಿಲೇ ಆಗ್ಬೋದು ಈ 4 ತಿಂಗಳು. ಸೊ ಹಾಗಾಗಿ ಕುಂಭರಾಶಿಯವರು ಎಷ್ಟು ಜಾಗೃತವಾಗಿ, ಎಷ್ಟು ಎಚ್ಚರಿಕೆ ಇಡ್ತಿರೋ ಅಷ್ಟು ಎಚ್ಚರಿಕೆ ಹೆಜ್ಜೆಡಿ ಖಂಡಿತ ಶುಭವಾಗುತ್ತೆ. ಇನ್ನು ಪ್ರಮುಖ ಈ 4 ರಾಶಿ ಸಹಿತವಾಗಿ ಮೇಷ, ವೃಷಭ, ತುಲಾ ರಾಶಿಯವರು ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಗುರು ಸ್ವಲ್ಪ ಆಕ್ಟಿವೇಟ್ ಆಗಿ ಶುಭವನ್ನ ನಿಮಗೆ ತಂದು ಕೊಡ್ತಾನೆ ಅಂತ ಹೇಳಿದ್ರೆ, ಪ್ರತಿ ಗುರುವಾರ ಮಿಸ್ ಮಾಡದೆ ಒಂದು ಬಕೆಟ್ಗೆ ಅಂದ್ರೆ ಸ್ನಾನ ಮಾಡತಕ್ಕಂಥ ಬಕೆಟಲ್ಲಿ ಶ್ರೀಕ್ಕೆ ಅಷ್ಟಮನ ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡ್ಬೇಕು. ಕೊನೆಯ ಚುಂಬದನ್ನ ತಲೆ ಮೇಲೆ ಹಾಕೊಳ್ತಾ ಬನ್ನಿ, ಖಂಡಿತವಾಗಿ ಗುರು ಆಕ್ಟಿವೇಟ್ ಆಗ್ತಾನೆ. ಬಡವರಿಗೆ ಹಳದಿ ಬಣ್ಣದ ಬಟ್ಟೆಗಳನ್ನ ದಾನ ಕೊಡತಕ್ಕಂಥದ್ದು. ಗುರುವಾರದತ್ತು ಬಡವರಿಗೆ ಅನ್ನದಾಸವನ್ನು ಶಕ್ತಿ ಯಾರು ಒಬ್ರಿಗೆ ಒಂದು ತುತ್ತು ಊಟ ಕೊಡಿಸಿ, ಒಂದು ತುತ್ತು ಊಟ ಕೊಡಿಸಿ, ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಖಂಡಿತ ಆ ಪುಣ್ಯದ ಫಲ ನಿಮ್ಮನ್ನ ಕಾಪಾಡುತ್ತೆ. ಹಸುವಿಗೆ ಬುಧವಾರ ಸಂಜೆನೆ ಕಡಲೆಕಾಳು ನೆನೆಸಿ ಬೆಳಗ್ಗೆ ಗುರುವಾರ ಕಡಲೆಕಾಳು, ಬೆಲ್ಲ, ಬಾಳೆಹಣ್ಣನ್ನ ತಿನ್ನಿಸ್ತಾ ಹೋಗಿ ಖಂಡಿತ ಇರತಕ್ಕಂಥ ಕರ್ಮಗಳು ಕಳೀತಾ ಹೋಗುತ್ತೆ.
ಓಂ ಬೃಹಸ್ಪತಿ ಹೇ ನಮಃ ಎಂಬ ಮಂತ್ರವನ್ನು ಎಷ್ಟು ಶಕ್ತಿನುಸಾರವಾಗುತ್ತೋ ಅಷ್ಟು ಜಪವನ್ನ ಮಾಡಿ. ಖಂಡಿತ ಯಾವ ಅಪೇಕ್ಷೆ ಇಟ್ಕೊಂಡಿರ್ತೀರ, ಯಾವ ವಿಚಾರದ ಅಭಿವೃದ್ಧಿನ ಇಟ್ಕೊಂಡಿರ್ತೀರ, ಎಲ್ಲ ಅಭಿವೃದ್ಧಿ ಕೈಗೂಡುತ್ತೆ. ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇನ್ನು ಯಾರೋ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾನ ಫಾಲೋ ಮಾಡ್ತಿಲ್ಲ, ಆದಷ್ಟು ಬೇಗ ಫಾಲೋ ಮಾಡಿ. ಜ್ಯೋತಿಷ್ಯವನ್ನ ಕೇಳಬೇಕು, ನಿಮ್ಮಲ್ಲಿರತಕ್ಕಂಥ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಬೇಕು ಅಂತಿದ್ರೆ ನೇರವಾಗಿ ಡಿಸ್ಪ್ಲೇ ಆಗ್ತಿರತ್ತ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬಹುದು. ನೇರವಾಗಿ ಬಂದು ಭೇಟಿ ಮಾಡಬಹುದು. ಖಂಡಿತ ನೀವೆಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತೇನೆ. ಶಿವಮಸ್ತು.